ITBP ಇಂಡೋ ಟಿಬೇಟಿನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗಾಗಲೇ ಎಕ್ಸಾಮ್ ಪಾಸಾಗಿ ಫಿಸಿಕಲ್ಗೆ ಹೋಗ್ತಕ್ಕಂಥ ಇಂಡೋ ಟಿಬೇಟಿನ್ ಬಾರ್ಡರ್ ಪೊಲೀಸ್ ಮತ್ತು ಸೂಚನೆಗಳು ಇನ್ಸ್ಟ್ರಕ್ಷನ್ ಬಗ್ಗೆ ನಾನು ನಿಮಗೀಗ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಈಗಾಗಲೇ ನಿಮಗೆ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಕ್ಯಾಂಡಿಡೇಟ್ ನೇಮು, ಆಮೇಲೆ ಫಾದರ್ ನೇಮು, ರೂಲ್ ನಂಬರು, ಆಮೇಲೆ ಫೋಟೋ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರತಿಯೊಂದು ಮಾಹಿತಿ, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಆಮೇಲೆ ಕೆಟಗರಿ ಆಗಿರ್ಬೋದು, ಅದೇ ರೀತಿಯಾಗಿ ಪೋಸ್ಟ್ ಟ್ರೇಡ್, ಯಾವ ಟ್ರೇಡಿಗೆ ನೀವು ಅರ್ಜಿಯನ್ನು ಹಾಕಿದಿರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ರಿಕ್ರೂಟ್ಮೆಂಟ್ ಸೆಂಟರ್ ಅಡ್ರೆಸ್ಸು ಸಹಿತ ಎಲ್ಲಿ ನಡೀತದ ಫಿಸಿಕಲ್ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಡೇಟ್ ಆ್ಯಂಡ್ ಟೈಮ್ ಸಹಿತ ಬಿಟ್ಟಿದ್ದಾರೆ. ನೀವು ರಿಪೋರ್ಟ್ ಯಾವಾಗ ಮಾಡ್ಕೋಬೇಕು, ಎಷ್ಟು ಗಂಟೆಗೆ ಅಲ್ಲಿ ಬರಬೇಕು ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಬಿಟ್ಟಿದ್ದಾರೆ. ಅಭ್ಯರ್ಥಿಗಳೇ, ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು. ಇದು ಟ್ರೇಡ್ಮನ್ ಹುದ್ದೆಗಳಿಗಾಗಿ ಫಿಸಿಕಲ್ ನಡೀತಾ ಇದೆ. ಅಭ್ಯರ್ಥಿಗಳೇ, ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ಫಿಸಿಕಲ್ಗೆ ಹೊರಟಂಥ ಎಲ್ಲ ITBP ಅಭ್ಯರ್ಥಿಗಳಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿ ವತಿಯಿಂದ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ನೀವು ITBPಗೆ ಸೇರುವಂಥ ನಿಮ್ಮ ಕನಸು ನನಸಾಗಲಿ ಅಭ್ಯರ್ಥಿಗಳೇ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಮತ್ತು ಸೂಚನೆಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಅಭ್ಯರ್ಥಿಗಳು ಕಂಪಲ್ಸರಿ ಅಡ್ಮಿಟ್ ಕಾರ್ಡ್ ಮತ್ತು ಅಭ್ಯರ್ಥಿಗಳು ಆನ್ಲೈನ್ ಸಲ್ಲಿಸಿದ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟೌಟ್ ತೆಗೆದುಕೊಂಡು ಹೋಗಬೇಕು. ಈಗಾಗಲೇ ನಿಮ್ಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿದಾಗ ಏನು ಅಪ್ಲಿಕೇಶನ್ ಫಾರ್ಮ್ ಇರ್ತದೆ ಅದನ್ನು ತೆಗೆದುಕೊಂಡು ಹೋಗಬೇಕು. ಅದರ ಜೊತೆ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡನ್ನು ಸಹಿತ ಅಭ್ಯರ್ಥಿಗಳು ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಅಭ್ಯರ್ಥಿತನವು ಪ್ರಾವಿಷನಲ್ ಮತ್ತು ಈ ಅಡ್ಮಿಟ್ ಕಾರ್ಡನ್ನು ಅಭ್ಯರ್ಥಿಗೆ ಮಾತ್ರ ಅನ್ವಯವಾಗುವುದು. ಇದರಿಂದ ಬೇರೆಯವರು ಸಿಲೆಕ್ಷನ್ ಪ್ರೊಸೆಸ್ನಲ್ಲಿ ಕೈಗೊಳ್ಳಲು ಅನುಮತಿ ಇರುವುದಿಲ್ಲ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಯಾರು ನೀವು ಅಭ್ಯರ್ಥಿಗಳಿರ್ತೀರಿ ನಿಮಗೆ ಮಾತ್ರ ಇದು ಅನ್ವಯವಾಗ್ತದೆ. ಬೇರೆದವರಿಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಕೊಟ್ಟು ಅಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಇದೆಲ್ಲ ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಭ್ಯರ್ಥಿಗಳು ಸರ್ಕಾರದಿಂದ ಪಡೆದಿರುವ ವೋಟರ್ ID ಅಥವಾ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಯಾವುದಾದ್ರೂ ID ಪ್ರೂಫನ್ನು ತೆಗೆದುಕೊಂಡು ಹೋಗೋದು ಕಂಪಲ್ಸರಿ ಅದ. ಅಭ್ಯರ್ಥಿಗಳೇ, ಯಾವುದಾದ್ರೂ ಒಂದು ID ಪ್ರೂಫನ್ನು ನೀವು ಫಿಸಿಕಲ್ಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ರಿಕ್ರೂಟ್ಮೆಂಟ್ ರ್ಯಾಲಿಗೆ 2 ದಿನಕ್ಕೆ ಪ್ರಿಪೇರ್ ಆಗಿ ಹೋಗಬೇಕು ಮತ್ತು ತಮ್ಮ ಸ್ವಂತ ಖರ್ಚು ಇಲ್ಲಿ ಅನ್ವಯವಾಗುವುದು. ಅಲ್ಲಿ 2 ದಿನ ನೀವು ಇರಬೇಕಾಗ್ತದೆ. ಅದ್ರ ಸಲುವಾಗಿ 2 ದಿನ ಇರಬೇಕಾದ್ರೆ ನೀವು ಏನೇನು ಬೇಕು ಅಂಥೇಳಿ ಅಡ್ವಾನ್ಸಾಗಿ ಪ್ರಿಪೇರ್ ಆಗಿ ಈ ರ್ಯಾಲಿಯಲ್ಲಿ ನೀವು ಭಾಗವಹಿಸಬೇಕಾಗ್ತದೆ. ಅದೇ ರೀತಿ ಅಭ್ಯರ್ಥಿಗಳು PT ಅಥವಾ PSTಯಲ್ಲಿ ಏನಾದರೂ ಇಂಜುರಿ ಅಥವಾ ಡ್ಯಾಮೇಜ್ ಆದರೆ ಅದಕ್ಕೆ ITBP ಅವರು ಯಾವುದಕ್ಕೂ ಹೊಣೆಯಾಗುವುದಿಲ್ಲ. ಅದು ನಿಮ್ಮ ಸ್ವಂತ ಜವಾಬ್ದಾರಿಯಾಗಿರ್ತದೆ. ಅದನ್ನು ಸಹಿತ ನೀವು ತಿಳ್ಕೊಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಮಹಿಳಾ ಅಭ್ಯರ್ಥಿಯು PET ಹಾಗೂ PST ಸಮಯದಲ್ಲಿ ನಾಟ್ ಪ್ರೆಗ್ನೆನ್ಸಿ ಸೆಲ್ಫ್ ಡಿಕ್ಲೇರೇಷನ್ ನೀಡಬೇಕಾಗ್ತದೆ. ಅಂದರೆ ಮಹಿಳಾ ಅಭ್ಯರ್ಥಿ ಪ್ರೆಗ್ನೆಂಟ್ ಆಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ PET ಹಾಗೂ PSTಗೆ ಅನುಮತಿ ನೀಡುವುದಿಲ್ಲ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಗೊತ್ತಿರಬೇಕು. ಯಾಕಂದರೆ ಪ್ರೆಗ್ನೆಂಟ್ ಇದ್ರಪ್ಪ ಅಂದರೆ ಅವರಿಗೆ ಅಲ್ಲಿ PST ಮತ್ತು PETಗೆ ಅನುಮತಿ ಇರುವುದಿಲ್ಲ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ITBPಯ ಎಲ್ಲ PETಯನ್ನು ಪೂರೈಸಬೇಕು. ಓಟದ ಸಮಯದಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸನ್ನು ಅನುಮತಿಸಲಾಗುವುದಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ರ್ಯಾಲಿ ಸಮಯದಲ್ಲಿ ಅಭ್ಯರ್ಥಿಗಳಿಗೆ ಯಾವುದಾದ್ರೂ ವಾಮಿಟಿಂಗ್, ಗಿಡ್ನೆಸ್ ಅಥವಾ ನಿಶಕ್ತಿ ಅನಿಸಿದ್ರೆ ITBP ಅವರಿಗೆ ಏನು ಮಾಡಬೇಕಪ್ಪ ಅಂದ್ರೆ ಮೆಡಿಕಲ್ ಹೆಲ್ಪನ್ನು ನೀವು ಕೇಳ್ಬೋದು. ಅಲ್ಲಿ ಹೇಳಬೇಕು ನೇರವಾಗಿ, ವಾಮಿಟಿಂಗ ಬರೋ ಸಂಭವ ಅದ ಅಥವಾ ನಿಮ್ಗೆ ಏನೋ ಮೆಡಿಕಲಿಗೆ ತೊಂದರೆ ಇತ್ತಂದ್ರೆ ನೇರವಾಗಿ ನೀವು ITBP ಅವರಿಗೆ ಅಲ್ಲಿ ಹೇಳ್ಬೋದು. ಯಾವುದೇ ರೀತಿ ಓಟದ ಸ್ಪರ್ಧೆಯಲ್ಲಿ ಮತ್ತೊಂದು ಚಾನ್ಸ್ ಕೊಡಲಾಗುವುದಿಲ್ಲ. ಒಂದು ಸಲ ರನ್ನಿಂಗ್ ಬಿಟ್ರಪ್ಪ ಅಂದ್ರೆ ಅದು ರನ್ನಿಂಗ್ ಈಗಾಗಲೇ ನಿಮ್ಗೆ ಗೊತ್ತದ ಎಷ್ಟಪ್ಪ ಅಂದ್ರೆ 1600 ಮೀಟ್ರ್ ಓಟವನ್ನು 7 ನಿಮಿಷ 30 ಸೆಕೆಂಡ್ ಒಳಗೆ ಓಡಿ ನೀವು ರನ್ನಿಂಗನ್ನು ಪೂರ್ಣ ಮಾಡಬೇಕು. ಅದು ಒಂದು ಟೈಮ್ ನೀವು ರನ್ನಿಂಗ್ ಓಡಿಬಿಟ್ರಿ ಅಂದ್ರೆ ಮುಗೀತು. ಅದ್ರಾಗ ಫೇಲ್ ಆಯಿತು, ಪಾಸ್ ಆದರೆ ಪಾಸ. ಮತ್ತೊಂದು ಸಲ ರನ್ನಿಂಗನ್ನು ಬಿಡೋದಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಯಾವುದೇ ರೀತಿ ಚೀಟಿಂಗ್ ಅಥವಾ ಮಿಸ್ಕಂಡಕ್ಟ್ ಕಾಣ್ ಬಂದರೆ ಅಂಥವರನ್ನು ರ್ಯಾಲಿಯಿಂದ ಡಿಸ್ಕ್ವಾಲಿಫೈ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಹೋದಾಗ ನೀವು ಯಾವುದೇ ರೀತಿ ಯಾಕಂದರೆ ನಿಮ್ಮದು ಮಿಸ್ಬಿಹೇವಿಯರ್ ನಡ್ಕೋಬಾರ್ದು. ಅವ್ರ ರ್ಯಾಲಿಯಲ್ಲಿ ಯಾವ ರೀತಿ ನಿಯಮಗಳಿರ್ತಾವೆ ಅದೇ ರೀತಿನ ನೀವು ಅಲ್ಲಿ ಫಾಲೋ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ರ್ಯಾಲಿಗೆ ಅವರ ಡಿಸ್ಚಾರ್ಜ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಯಾರಾದರೂ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಈಗಾಗಲೇ ಎಕ್ಸಾಮ್ ಬರೆದು ಫಿಸಿಕಲ್ಗೆ ಹೊಂಟಿದ್ರಪ್ಪ ಅಂದರೆ ನಿಮ್ಮ ಡಿಸ್ಚಾರ್ಜ್ ಕಂಪಲ್ಸರಿಯಾಗಿ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಇಲ್ಲಿ ಹೈ ಜಂಪ್ ಅದ, 3.5 ಫೂಟ್ ಹೈ ಜಂಪ್ ಅದ, 3 ಅವಕಾಶನೇ ಜಿಗಿದು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಲಾಂಗ್ ಜಂಪ್ ಅದ, ಅದು 11 ಫೂಟ್ ಅದ, ಅದು 3 ಚಾನ್ಸ್ನೇ ಜಿಗಿದು ನೀವು ಪಾಸ್ ಮಾಡಬೇಕು. ರನ್ನಿಂಗನ್ನು 7 ನಿಮಿಷ 30 ಸೆಕೆಂಡ್ನಾಗ ಓಡಿ ನೀವು ಪೂರೈಸಬೇಕಾಗ್ತದೆ ಅಭ್ಯರ್ಥಿಗಳು. ಇದು ಪುರುಷ ಅಭ್ಯರ್ಥಿಗಳಿಗೆ ನಾನು ಹೇಳೋದು. ಅದೇ ರೀತಿಯಾಗಿ PET ಅಥವಾ PST ರಿಸಲ್ಟನ್ನು www
recruitment.itbpolice.nic ITBP ಅವರು ಪ್ರಕಟಿಸುತ್ತಾರೆ. ನಿಮ್ಮ PET ಮತ್ತು PST ರಿಸಲ್ಟನ್ನು ಆವಾಗ ನೀವು ನೋಡ್ಬೋದು. ಈಗ ರ್ಯಾಲಿಗೆ ಹೋಗ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಈಗ ಫಿಸಿಕಲ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಈಗ ಫಿಸಿಕಲ್ಗೆ ಹೊಂಟಿದ್ದಾರೆ. ಫಿಸಿಕಲ್ ಆದಮೇಲೆ ಇವರು ಹೈಟು ವೇಟು ಎಲ್ಲ ಚೆಕ್ ಮಾಡ್ತಾರೆ. ಹೈಟು ಎಷ್ಟಪ್ಪ ಅಂದರೆ 170 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು. ಅದೇ ರೀತಿಯಾಗಿ ಚೆಸ್ಟ್ ಎಷ್ಟಪ್ಪ ಅಂದರೆ 80ರಿಂದ 85 ಇರಬೇಕು. ಅದೇ ರೀತಿಯಾಗಿ ವೇಟ 50 kg ಮೇಲೆ ಇರಬೇಕಂದ್ರೆ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇರ್ತದೆ. ಅಭ್ಯರ್ಥಿಗಳು ಈಗಾಗಲೇ ನಿಮಗೆ ಮಾಹಿತಿ ಗೊತ್ತದ. ಅದೇ ರೀತಿಯಾಗಿ ನೀವು ಫಿಸಿಕಲ್ಗೆ ಹೋಗ್ತಾಯಿದ್ರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ನಿಮ್ಮ ITBP ಇಂಡೋ ಟಿಬೇಟಿನ್ ಬಾರ್ಡರ್ ಪೊಲೀಸ್ ಆಗುವ ಕನಸನ್ನು ನನಸು ಮಾಡಿಕೊಳ್ಳಿ ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಅಭ್ಯರ್ಥಿಗಳೇ ಇನ್ನೊಂದು ಸೂಚನೆಯಲ್ಲಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ 31/5/2025 ಒಳಗೆ ಬಂದಂಥ ಅಭ್ಯರ್ಥಿಗಳಿಗೆ ಉಚಿತ ಆರ್ಮಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬರ್ಬೋದು. ಊಟ, ವಸತಿ ಮತ್ತು ಯೂನಿಫಾರ್ಮ್ ಫೀಸ್ ಮಾತ್ರ ನೀವು ಕೊಡಬೇಕಾಗ್ತದೆ ಅಭ್ಯರ್ಥಿಗಳೇ. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಇಲ್ಲಿ ಬರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಭ್ಯರ್ಥಿಗಳೇ. ಅದು 31/5/2025 ಒಳಗಡೆ ಬಂದವರಿಗೆ ಮಾತ್ರ ಉಚಿತ ತರಬೇತಿ ಅನ್ವಯ ಆಗ್ತದೆ. ಫೆಬ್ರವರಿಯಿಂದ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೋಚಿಂಗ್ ಫೀಸು, ಊಟ ವಸತಿ ಫೀಸು, ಯೂನಿಫಾರ್ಮ್ ಫೀಸು ಕಂಪಲ್ಸರಿ ಇರ್ತದೆ. ಇದು ನಿಮ್ಗೆ ಗೊತ್ತಿರಲಿ. ಯಾರಾದರೂ ನಿಮ್ಮ ಸ್ನೇಹಿತರಿದ್ದರೂ ಅವರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.